ಚಿತ್ರದುರ್ಗದ ಮಣ್ಣಿನ ಕಣ ಕಣದಲ್ಲೂ ಒಂದು ಹೆಸರು ಬೆರೆತು ಹೋಗಿದೆ. ಚಿತ್ರದುರ್ಗದ ಗಾಳಿಯಲ್ಲಿ ಒಂದು ಉಸಿರು ಸದಾ ಜೀವಂತವಾಗಿದೆ. ಚಿತ್ರದುರ್ಗದ ಜನರ ಹೃದಯದಲ್ಲಿ ಒಂದು ವ್ಯಕ್ತಿತ್ವ ದೇವರಂತೆ ಪ್ರತಿಷ್ಠಾಪನೆಗೊಂಡಿದೆ. ಚಿತ್ರದುರ್ಗದ ಪ್ರತಿ ಮನೆಯಲ್ಲೂ ಒಂದು ದೀಪ ಬೆಳಕನ್ನು ಕೊಟ್ಟು ಸದಾ ಪ್ರಜ್ವಲಿಸುತ್ತಿದೆ. ಆ ಹೆಸರು, ಉಸಿರು, ದೇವರು, ದೀಪ ನಮ್ಮ ಹೆಮ್ಮೆಯ ದೊರೆ, ರಾಜಾದಿರಾಜ, ವೀರಾದಿವೀರ, ಕೆಚ್ಚದೆಯ ಶೂರ, ಗಂಡರ ಗಂಡ, ರಣಪ್ರಚಂಡ, ಭಯಕ್ಕೆ ಭಯ ಹುಟ್ಟಿಸಿದ ರಣಭಯಂಕರ, ದುರ್ಗದ ಮಾಣಿಕ್ಯ, ಗಂಡುಗಲಿ, ರಾಜವೀರ, ಮದಕರಿ ನಾಯಕರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಚಿತ್ರದುರ್ಗದ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸಿದ ಅಪ್ರತಿಮ ಅರಸರು ನಮ್ಮ ಮದಕರಿ ನಾಯಕರು. ಈ ನಾಡಿನ ಸ್ವಾಭಿಮಾನದ ಸಂಕೇತ ನಮ್ಮ ಮದಕರಿ ನಾಯಕರು. ತಮ್ಮ ಕೊನೆ ಉಸಿರು ಇರೋವರೆಗೂ ಸೋಲನ್ನ ಒಪ್ಪಿಕೊಳ್ಳದೆ, ಸಂಧಾನ ಮಾಡಿಕೊಳ್ಳದೆ, ಶತ್ರುಗಳ ಮುಂದೆ ಎಂದಿಗೂ ತಲೆಬಾಗದೆ ಅಜೇಯರಾಗಿದ್ದವರು ನಮ್ಮ ಮದಕರಿ ನಾಯಕರು. ದುರ್ಗದ ಮೇಲೆ ದಂಡೆತ್ತಿ ಬಂದಿದ್ದ ಎಲ್ಲಾ ಶತ್ರುಗಳಿಗೂ ಸೋಲಿನ ರುಚಿ ತೋರಿಸಿ ದುರ್ಗವನ್ನ ತಂದೆಯಂತೆ ಕಾಪಾಡಿದ್ದು ನಮ್ಮ ಮದಕರಿ ನಾಯಕರು. ಒಬ್ಬ ರಾಜ 100 ವರ್ಷ ಕಳೆದ್ರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಅಂದ್ರೆ ಆ ರಾಜ ತನ್ನ ರಾಜ್ಯದ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಜೋಪಾನವಾಗಿ ನೋಡಿಕೊಂಡು ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿ ನಮ್ಮ ದುರ್ಗವನ್ನ ಕಾಪಾಡಿರೋದಕ್ಕೇನೆ ಅವರು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಜೀವಂತವಾಗಿರುವುದು. ಮದಕರಿ ನಾಯಕರು ಕೇವಲ ದುರ್ಗದ ರಾಜರಷ್ಟೇ ಅಲ್ಲ, ಅವರು ದುರ್ಗದ ಪಾಲಿನ ದೇವರು. ಅವರ ಶಕ್ತಿ, ಭಕ್ತಿ, ಸಾಹಸಗಳು ಕೇವಲ ಉತ್ಪ್ರೇಕ್ಷೆಗಳಲ್ಲ ಅಥವಾ ಕಟ್ಟುಕತೆಗಳೂ ಅಲ್ಲ, ಸ್ಪಷ್ಟ ಐತಿಹಾಸಿಕ ದಾಖಲೆಗಳಿರುವ ಒಬ್ಬ ಮಹಾಪುರುಷನ ಸತ್ಯದರ್ಶನ. ಇಂಥ ಅಪ್ರತಿಮ ದೊರೆಯಾಳಿದ ಚಿತ್ರದುರ್ಗದಲ್ಲಿ ನಾವೆಲ್ಲ ಹುಟ್ಟಿರೋದೇ ಒಂದು ಪುಣ್ಯ. ಈ ನಮ್ಮ ವೀರ ದೊರೆಯ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸಲೇಬೇಕು. ಪ್ರತಿ ಮನಸ್ಸುಗಳಲ್ಲಿ ರಾಜವೀರ ಮದಕರಿ ನಾಯಕರು ಮಿಂಚಬೇಕು. ಪ್ರತಿನಿತ್ಯ ಅವರನ್ನ ನೆನೆದು ನಾವೆಲ್ಲರೂ ನಮ್ಮ ಮನೆಯ ದೀಪ ಹಚ್ಚಬೇಕು. ಎಲ್ಲಾ ಹಬ್ಬಗಳಿಗಿಂತ ದೊಡ್ಡ ಹಬ್ಬವಾಗಬೇಕು ನಮ್ಮ ರಾಜವೀರ ಗಂಡುಗಲಿ ಮದಕರಿ ನಾಯಕರ ಹುಟ್ಟು ಹಬ್ಬ.